ಮುಂದಾಗಿರುವಂಥ ಸರ್ಕಾರದ ನಡೆಯನ್ನ ಖಂಡಿಸಿ ಪ್ರತಿಭಟಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ರ್ಯಾಲಿ ಕಾರ್ಯಕ್ರಮವನ್ನು ಇದೇ ತಿಂಗಳು 16ನೇ ತಾರೀಕು 16/3/2026 ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ RPP ಜಂಟಿಯಾಗಿ ಬೃಹತ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ದಿನ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಮಾಡಿದೆ. ಜೊತೆಗೆ ಉದ್ಯೋಗಾಕಾಂಕ್ಷಿಗಳು ಏನು ಉದ್ಯೋಗ ಕೊಡಬೇಕು, ಮಿತಿ ಮೀರ್ ನಮಗೆ ಅಂತೇಳಿ ಬೀದಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ನಮ್ಮ ಬೆಂಬಲ ಇದೆ, ನಮ್ಮ ವಿರೋಧ ಇಲ್ಲ. ಉದ್ಯೋಗಗಳನ್ನು ತುಂಬಬೇಕು ಅಂತ ನಾವು ಹೋರಾಟ ಮಾಡಿದಂತ ರಾಜ್ಯ ಸರ್ಕಾರದಲ್ಲಿ 2,84,000 ಉದ್ಯೋಗಗಳು ಖಾಲಿ ಇದ್ದಾವೆ. ಆ ಎಲ್ಲ ಉದ್ಯೋಗಗಳನ್ನು ತುಂಬಬೇಕು. ತುಂಬೋದ್ರ ಜೊತೆಗೆ 15% ಮೀಸಲಾತಿ ಏನಿದೆ ಪರಿಶಿಷ್ಟ ಜಾತಿಗೆ, ಅದ್ರ ಜೊತೆಗೆ ಒಳ ಮೀಸಲಾತಿಯನ್ನು ಅಳವಡಿಸಿ ತುಂಬಬೇಕು ಅಂತೇಳಿ ನಮ್ಮ ಆಗ್ರಹ. ಒಳ ಮೀಸಲಾತಿಯನ್ನು ಅಳವಡಿಸಿ, ಒಳ ಮೀಸಲಾತಿಯನ್ನು ಸೇರಿಸಿ ಉದ್ಯೋಗ ನೇಮಕಾತಿಗೆ ಸರ್ಕಾರಕ್ಕೆ ಏನು ಅಡ್ಡಿ ಅಡಚಣೆ ಇದೆ? ಈಗ 17% ಮೀಸಲಾತಿಯನ್ನು ಕೊಟ್ಟರು SC STಗೆ. SCಗೆ 15ರಿಂದ 17ಕ್ಕೆ ಅನೌನ್ಸ್ ಮಾಡಿದ್ರು. ನಾಗಮೋಹನ್ ದಾಸ್ ಆಯೋಗ ವರದಿ ಕೊಟ್ಟಿತ್ತು. ನಾವೆಲ್ಲ ಫ್ರೀಡಂ ಪಾರ್ಕಲ್ಲಿ ಸ್ವಾಮೀಜಿ ನೇತೃತ್ವದಲ್ಲಿ ದೊಡ್ಡ 1 ವರ್ಷಕ್ಕೆ ಹೆಚ್ಚು ಕಾಲ ಧರಣಿ ಮಾಡಿ ಪರಿಶಿಷ್ಟ ವರ್ಗಗಳಿಗೆ ಮೀಸಲಾತಿ ಹೆಚ್ಚು ಮಾಡಬೇಕು ಅಂತ 3ರಿಂದ 7 ಮಾಡಿದ್ರು. SCಗೆ 15ರಿಂದ 17 ಮಾಡಿದ್ರು. ಇತ್ತೀಚೆಗೆ ತೀರ್ಮಾನ ಸುಪ್ರೀಂ ಕೋರ್ಟ್ ಅಲ್ಲಿ 50% ಮಾತ್ರ ಮೀಸಲಾತಿ ಅಪ್ಲಿಕೇಬಲ್ ಅಂತ ಸೀಲಿಂಗ್ ಇದೆ ಅಂತೇಳಿ ಇಂದಿರಾ ಸಹಾನಿ ಜಡ್ಜ್ಮೆಂಟ್ ನ ರಿಪೀಟ್ ಮಾಡಿದ್ರು. ಅಷ್ಟೊತ್ತಿಗೆ 24 ಆಗಿತ್ತು ಮೀಸಲಾತಿ. ನಾವೀಗ ಕೇಳ್ತಾ ಇದ್ದೀವಿ, ಅದು ಬೈಂಡಿಂಗ್ ಇದ್ದೀವಿ ನಾವು. ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆಯೋ 50%, ನಮ್ಗೆ 15% ಕೊಡಿ ಪರಿಶಿಷ್ಟ ಜಾತಿಯವರಿಗೆ. ಅದು ಒಳ ಮೀಸಲಾತಿಯನ್ನು ಸೇರಿಸಿಕೊಡಿ. ಈಗ ಅದರಲ್ಲಿ ಇನ್ನೇನು ಪಿಟಿಷನ್ ಇದೆ ಒಳ ಮೀಸಲಾತಿ ವಿಚಾರದಲ್ಲಿ. ಅಲೆಮಾರಿಗಳದೊಂದು, ಇನ್ಯಾರೋ ಮಹೇಂದ್ರ ಮಿಶ್ರಾ ಅನ್ನೋದೊಂದು, ಅವ್ರದ್ದು ಸೀಲಿಂಗ್ 50% ಮೀರಬಾರ್ದು ಅನ್ನೋದೊಂದು, ಮತ್ತೆ ಅಲೆಮಾರಿಗಳನ್ನ 1% ನಾಗಮೋಹನ್ ದಾಸ್ ಆಯೋಗವನ್ನು ವೈಲೇಟ್ ಮಾಡಿದೆ ಸರ್ಕಾರ. ಸುಪ್ರೀಂ ಕೋರ್ಟ್ ಇದನ್ನ ಅವರ ಷರತ್ತುಗಳನ್ನ ಕಂಟೆಂಪ್ಟ್ ಮಾಡಿದೆ ಇದು ಅಂತ ಅವ್ರ ವಾದ. ಅದರಲ್ಲಿ ಮಧ್ಯಂತರ ಆದೇಶ ಕೊಟ್ಟಿದ್ದಾರೆ. ನೀವು ನೇಮಕಾತಿ ಮಾಡುವಾಗ 15% ನೇಮಕಾತಿ ಮಾಡ್ಕೊಳ್ಳಿ. ವಲಯ ಮಾದಿಗ ಎರಡೂ ಸಮಾಜಗಳು ಕೂಡ ಅಸ್ಪೃಶ್ಯತೆಯ ನೋವಿನಲ್ಲಿ ಸಮಾನ ದುಃಖಿಗಳು. ಸಮಾನ ಅಸ್ಪೃಶ್ಯತೆ ಇದೆ, ಕಾನೂನುಗಳಲ್ಲಿ ಸಮಾನ ಬಡತನ ಇದೆ. ಆದರೆ 35 ವರ್ಷ ಹೋರಾಟ ಮಾಡ್ಕೊಂಡು ಬಂದಿದ್ದಾರಲ್ಲ ಮಾದಿಗ ಸಂಬಂಧಿತ ಜಾತಿಗಳು, ಕಟ್ಟಕಡೆಯ ಸಮಾಜಗಳು ಇದಾವೆ, ಅಲ್ಲಿ ಮಲವರರು ಇದ್ದಾರೆ. ಅವ್ರಿಗೆ ಮೀಸಲಾತಿ ಕೊಡಿ ಅಂತೇಳಿ 35 ವರ್ಷದಿಂದ ಹೋರಾಟ ಮಾಡಿದ್ರೆ ಅವ್ರಿಗೂ ನ್ಯಾಯ ಕೊಡದ ನೀವು ಉದ್ಯೋಗ ನಂಗೆ ತುಂಬಿಡ್ತೀನಿ ಅಂತ ಹೋದ್ರೆ ಇದು ನ್ಯಾಯ ಅಲ್ಲ. ಅದನ್ನ ಕೂಡ್ಲೇನೆ ಒಳ ಮೀಸಲಾತಿಯನ್ನು ಅಳವಡಿಸಿ 56,000 ಉದ್ಯೋಗಗಳು ನೇಮಕ ಮಾಡಬೇಕು. ಅದ್ರ ಜೊತೆಗೆ 2,84,000 ಉದ್ಯೋಗಗಳನ್ನು ಭರ್ತಿ ಮಾಡಬೇಕು. ಅದರಲ್ಲೂ ಟೆಕ್ನಿಕಲ್ ಪ್ರಾಬ್ಲಮ್ ಇಕ್ಕಿ ನೀವು ಉದ್ಯೋಗ ನೇಮಕಾತಿ ಮಾಡ್ತೀವಿ ಅಂತ ಹೋಗಿ ಈ ತರ ಒಳ ಮೀಸಲಾತಿ ಸೇರಿಸ್ತಲೆ ತಿರುಗಿ ಇನ್ಯಾರನ್ನ ಕೋರ್ಟ್ಗೆ ಹೋದ್ರೆ ಇದು ಕೂಡ ಕಾನೂನು ತೊಡಕಾತದೆ. ಸಿದ್ದರಾಮಯ್ಯವ್ರಿಗೆ ಗೊತ್ತು. ನೇಮಕಾತಿಗಳು ಮಾಡಿದ್ರೆ ಕಾಸಿಲ್ಲ ಸರ್ಕಾರದಲ್ಲಿ. ಸಮಾಜ ಕಲ್ಯಾಣ ಇಲಾಖೆ ದಿವಾಳಿಯಾಗಿದೆ. ಎಲ್ಲ SC ST ನಿಗಮಗಳಲ್ಲಿ ನವ ಪೈಸೆ ಇಲ್ಲ, ಸಂಬಳ ಕೊಡಕ್ ಕಾಸಿಲ್ಲ. ಉದ್ಯೋಗ ನೇಮಕ ಮಾಡಿದ್ರೆ ಎಲ್ಲಿ ದುಡ್ಡದೆ, ಅದಕ್ಕೆ ಇದು ಕೋರ್ಟ್ಗೆ ಹೋಗ್ಬಿಡ್ಲಿ ಅಂತ ಹೇಳಿ ಅವ್ರು ಐವಾಶ್ ಮಾಡಕ್ಕೋಸ್ಕರ ಉದ್ಯೋಗಾಕಾಂಕ್ಷಿಗಳನ್ನ ಮೀಸಲಾತಿ ವಿರೋಧಿ ನಡೆ ಮಾಡಿ ಅದನ್ನು ಕೋಟಿ ತಗಲಾಕಿ ಒಂದು ದಿನ ಅಧಿಕಾರದಾಗ ಹೋಗ್ಬಿಡೋಣ ಅಂತ ಸಿದ್ದರಾಮಯ್ಯ ಸಂಚೇವಿನ ಯಾವ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಅಂತ ಇಚ್ಛಾಶಕ್ತಿ ಅಲ್ಲ.